ಬಂಗನ್ನು ಕಡಿಮೆ ಮಾಡುವಂತಹ ಮನೆಮದ್ದು ತುಂಬಾ ಸೂಪರ್ ಆಗಿದೆ ಫ್ರೆಂಡ್ಸ್. ನನಗೂ ಕೂಡ ನೋಡಿ ಪಿಗ್ಮೆಂಟೇಷನ್ ಆಗಿತ್ತು. ನಾನು ಇದನ್ನು ಅಪ್ಲೈ ಮಾಡ್ತಾ ಬಂದಾಗಿಂದ ಎಷ್ಟು ಬೇಗ ನನ್ನ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಕಡಿಮೆ ಆಯಿತು. ಇವಾಗ ನೀವೇ ನೋಡ್ತಿದ್ರಲ್ಲ ನನ್ನ ಮುಖದಲ್ಲಿ ಎಷ್ಟು ಗ್ಲೋಯಿಂಗ್ ಬಂದಿದೆ ಅಂತ. ಎಷ್ಟೇ ವರ್ಷಗಳಿಂದ ಬಂಗಿರಲಿ ಇಲ್ಲ ಮುಖದಲ್ಲಿ ಕಪ್ಪು ಕಲೆಗಳಾಗಿರಲಿ, ವಿಪರೀತವಾದಂಥ ಕಪ್ಪು ಚುಕ್ಕಿಗಳು ಮತ್ತು ಮುಖದಲ್ಲಿ ತುಂಬಾ ಸುಕ್ಕಾಗೋದು, ಮುಖ ಡಲ್ ಆಗುವುದು, ಸ್ಕಿನ್ ಜೋತು ಬಿದ್ದ ಹಾಗಾಗಿರುತ್ತೆ ಮತ್ತು ಮುಖ ತುಂಬ ಸಿಕ್ಕಾಪಟ್ಟೆ ಬಂಗಾಗಿರುತ್ತೆ. ತುಂಬ ಜನ ತಮ್ಮ ಮುಖದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಡೈರೆಕ್ಟಾಗಿ ಬ್ಯೂಟಿ ಪಾರ್ಲರಿಗೆ ಹೋಗ್ತಾರೆ, ಅದಕ್ಕೆ ಟ್ರೀಟ್ಮೆಂಟನ್ನು ತೊಗೊತಾರೆ. ಆದರೆ ಅದು ಅಷ್ಟಾಗಿ ಕ್ಲಿಯರ್ ಆಗೋದಿಲ್ಲ. ಈ ಮನೆಮದ್ದನ್ನು ಮಾಡ್ತಾ ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿಮಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದ್ಕೊಳ್ತೀನಿ. ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಪಿಗ್ಮೆಂಟೇಷನಿಗೆ ಒಳ್ಳೆ ಮನೆಮದ್ದು ಹೇಳಿ ಅಂತೇಳಿ. ನಿಮಗೋಸ್ಕರ ಈ ರೆಮಿಡಿನ ಹೇಳ್ತಾ ಇದ್ದೀನಿ. ಮತ್ತು ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅಂದರೆ ಹೊಸಬರು. ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ನೋಡಿ. ನೀವು ಬೆಳ್ಳಿ ಪ್ಲೇಟ್ ಆದ್ರೂ ತೊಗೋಬೋದು, ಹಿತ್ತಾಳಿ ಪ್ಲೇಟ್ ಆದ್ರೂ ತೊಗೊಳ್ಬೋದು, ಸ್ಟೀಲ್ ಪ್ಲೇಟ್ ಆದ್ರೂ ತೊಗೊಳ್ಬೋದು. ಒಟ್ಟು ಈ ರೀತಿಯ ಒಂದು ಪ್ಲೇಟ್ ಬೇಕು ನೋಡಿ, ಅಗಲವಾದಂಥ ಪ್ಲೇಟ್ ಬೇಕು. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಆಕಳು ತುಪ್ಪವನ್ನೇ ಹಾಕ್ಕೋಬೇಕು, ಅದನ್ನು ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಕಳು ತುಪ್ಪ ನಿಮಗೆ ಅಂಗಡೀಲಿ ಸಿಗತ್ತೆ, ಅದನ್ನೇ ತೊಗೊಂಡು ಬರಬೇಕು. ನೆಕ್ಸ್ಟ್ ನೋಡಿ, ಒಂದು ತಾಮ್ರದ ತಂಬಿಗೆಯನ್ನು ತೊಗೊಂಡಿದ್ದೀನಿ. ನೀವು ಈ ರೀತಿ ತಂಬಿಗೆನಾದ್ರೂ ತೊಗೊಳ್ಬೋದು, ಇಲ್ಲ ಸಣ್ಣ ಲೋಟನಾದರೂ ತೊಗೋಬೋದು. ಒಟ್ಟು ತಾಮ್ರದ ಪಾತ್ರೆ ಬೇಕಾಗತ್ತೆ ಇದಕ್ಕೆ, ಅಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಈ ತಾಮ್ರದ ತಂಬಿಗೆಯನ್ನು ತುಪ್ಪದ ಮೇಲಿಟ್ಟು ಈ ಥರ ತಿರುಗಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಇದನ್ನು ನಮ್ಮ ಭಾಷೆಯಲ್ಲಿ ಮಸೆಯೋದು ಅಂತಾರೆ, ಇಲ್ಲ ತಿಕ್ಕೋದು ಅಂತ ಹೇಳ್ತಾರೆ ನೋಡಿ. ಈ ಥರ ಮಾಡಬೇಕು. ಈ ರೀತಿ ನೀವು 2 ನಿಮಿಷ ಇದೇ ಥರ ಮಾಡ್ತಾ ಇರಬೇಕು ನೋಡಿ. ಹೀಗೆ ನೀವು ತಿರುಗಿಸ್ತಾ ಇದ್ದರೆ ಅಲ್ಲಿ ನೋಡಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ತುಪ್ಪ ಅಲ್ವಾ. ನೆಕ್ಸ್ಟ್ ನಾನಿಲ್ಲಿ ಮತ್ತೊಂದು ಸ್ಪೂನು, ಅಂದರೆ 1.5 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಟೋಟಲ್ 2.5 ಸ್ಪೂನಷ್ಟು ತುಪ್ಪ ಆಯಿತು. ತಂಬಿಗೆಯನ್ನು ತೊಗೊಂಡು ಈ ಥರ ಚೆನ್ನಾಗಿ ತುಪ್ಪವನ್ನು ಮಿಕ್ಸ್ ಮಾಡೋ ರೀತಿ ಚೆನ್ನಾಗಿ ನಾವು ತಿರುಗಿಸ್ಬೇಕು ನೋಡಿ. ಈ ರೀತಿ ಮಾಡ್ತಾ ಇದ್ದರೆ ತುಪ್ಪ ಚೆನ್ನಾಗೇ ನೈಸ್ ಆಗುತ್ತೆ, ತುಂಬ ಚೆನ್ನಾಗಿ ಅಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ, ಕ್ರೀಮ್ ಥರ ಬರುತ್ತೆ. ಇದಕ್ಕಿವಾಗ ನಾವು 1 ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಹಾಕ್ಕೊಳ್ಳೋಣ. ರೋಸ್ ವಾಟರ್ ಅಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ತುಪ್ಪ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಈ ರೋಸ್ ವಾಟರ್ ನಮ್ಮ ಮುಖವನ್ನು ಕ್ಲಿನ್ಸಿಂಗ್ ಮಾಡುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯ ಮುಖದಲ್ಲಿ ಇಂಪ್ಯೂರಿಟಿ ಇದ್ದರೂ ಕೂಡ ಅದನ್ನೆಲ್ಲ ತೆಗೆದುಹಾಕತ್ತೆ. ಯಾವುದೇ ರೀತಿಯ ಕಲೆಗಳಿದ್ದರೆ, ಪಿಗ್ಮೆಂಟೇಷನ್ ಇದ್ದರೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ಇದ್ದರೆ, ವೈಟ್ ಹೆಡ್ಸ್ ಇದ್ದರೆ ಅದನ್ನೆಲ್ಲ ತೆಗೆದುಹಾಕಿ ಸ್ಕಿನ್ನನ್ನು ಹೀಲ್ ಮಾಡುವಂಥ ಗುಣ ಈ ರೋಸ್ ವಾಟರ್. ರೋಸ್ ವಾಟರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಮತ್ತು pH ಲೆವೆಲನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಯಾವುದೇ ರೀತಿಯ ಸ್ಕಿನ್ನಲ್ಲಿ ಇರಿಟೇಟ್ ಆಗ್ತಿದ್ರೆ ಅದನ್ನೆಲ್ಲ ಕಡಿಮೆ ಮಾಡಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಜೊತೆಗೆ ಸ್ಕಿನ್ನನ್ನು ನರಿಷ್ ಮಾಡಲಿಕ್ಕೂ ಕೂಡ ರೋಸ್ ವಾಟರ್ ತುಂಬ ಒಳ್ಳೆಯದು. ಇವಾಗ ನೀವು ನೋಡ್ತಿದ್ರಲ್ಲ, ನಾನು ಕಂಟಿನ್ಯೂಸ್ ಆಗಿ 2 ನಿಮಿಷದಿಂದ ಇದೇ ಪ್ರೋಸೆಸ್ಸಲ್ಲಿದ್ದೀನಿ ನೋಡಿ. ಈಗ ತುಪ್ಪ ಇನ್ನೂ ಕ್ರೀಮಿ ಆಗ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಮತ್ತೆ ನಾವು 1 ಸ್ಪೂನ್ ರೋಸ್ ವಾಟರ್ನ ಇದಕ್ಕೆ ಆ್ಯಡ್ ಮಾಡೋಣ ನೋಡಿ. ನಾವು ರೋಸ್ ವಾಟರ್ನ ಇದಕ್ಕೆ ಸೇರಿಸುವುದರಿಂದ ನಮ್ಮ ಸ್ಕಿನ್ನಿಗೆ ಒಂದೇ ಅಲ್ಲ, ಮತ್ತು ಒಳ್ಳೆ ಪರಿಮಳ ಕೂಡ ನಮಗೆ ಇದರಿಂದ ಸಿಗುತ್ತೆ. ತುಪ್ಪದಲ್ಲಿ ರಿಚ್ ಆದಂಥ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುವಂತಹ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಇದು ಹೋರಾಡುತ್ತೆ. ಅಂದರೆ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡುತ್ತೆ, ಜೊತೆಗೆ ಸ್ಕಿನ್ನನ್ನು ನರಿಷ್ ಮಾಡಿ ಮಾಯ್ಶ್ಚರ್ ಇರುವ ಹಾಗೆ ಮಾಡುತ್ತೆ. ಇವಾಗ 2 ನಿಮಿಷದಿಂದ 3 ನಿಮಿಷ ಆಯಿತು, ಮಿಕ್ಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವಾಗ ಸ್ವಲ್ಪ ನಾವು ಎಡ್ಜಲ್ಲಿರೋದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು ನೋಡಿ ಈ ರೀತಿ. ಇವಾಗ ಮತ್ತೆ ನಾವು ಇದೇ ರೀತಿ 2 ನಿಮಿಷ ಮತ್ತೆ ಕಂಟಿನ್ಯೂ ಮಾಡೋಣ ನೋಡಿ. ಇಲ್ಲಿ ನಾವು 5 ನಿಮಿಷದವರೆಗೂ ಇದೇ ಪ್ರೋಸೆಸ್ಸನ್ನು ಮಾಡಬೇಕು, ಆವಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀವಲ್ಲ, ಅದರಲ್ಲೂ ಆಕಳು ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀವಿ. ಆಕಳು ತುಪ್ಪದಲ್ಲಿರುವಂಥ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ನಮಗೆ ನಮ್ಮ ಸ್ಕಿನ್ನಿಗೆ ಸಂಪೂರ್ಣವಾಗಿ ಸಿಗುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಬಂದಿದೆ. ವಾವ್, ಸೂಪರ್ ಆಗಿದೆ ನೋಡಿ. ಈ ಥರ ಕ್ರೀಮಿಯಾಗಿ ಬರಬೇಕು. ಇದಕ್ಕೆ ಇವಾಗ ನಾವು 1 ಪಿಂಚ್ ಪ್ಯೂರ್ ಆದಂಥ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ನೋಡಿ.
ಈ ಅರಿಶಿನ ಪುಡಿ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ಡ್ಯಾಮೇಜ್ ಆಗಿದ್ರೆ, ಇನ್ಫ್ಲಮೇಷನ್ ಆಗಿದ್ರೆ, ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ಮುಖಕ್ಕೆ ಒಂದು ಒಳ್ಳೆ ಕಲರನ್ನು ಕೊಡಲಿಕ್ಕೆ ಕೂಡ ಈ ಅರಿಶಿನ ತುಂಬ ಒಳ್ಳೆಯದು. ಇವಾಗ ನೋಡ್ತಿದ್ರಲ್ಲ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಹೇಳಿ. ಇವಾಗ ನಾವು 5 ನಿಮಿಷ ಆಯಿತು ಈ ಥರ ಮಾಡ್ತಾ. ಇವಾಗ ನಾವು ಹಾಕಿರುವಂಥ ತುಪ್ಪ ಕ್ರೀಮಿಯಾಗಿ ಡಬಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಕೈಯಲ್ಲಿ ಹಿಡಿದ್ರೂ ಕೂಡ ಅಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಇವಾಗ ನೋಡಿ, ಈ ಮೆಥಡನ್ನು ಆಯುರ್ವೇದದಲ್ಲಿ 5000 ವರ್ಷಗಳ ಹಿಂದೆ ಕಂಡುಹಿಡಿದಿದ್ರು. ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತ. ಇದನ್ನು ಶತದೌತ ಘೃತ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಇದನ್ನು ವರ್ಲ್ಡ್ ಬೆಸ್ಟ್ ಆಯುರ್ವೇದಿಕ್ ಸ್ಕಿನ್ ಕೇರ್ ಕ್ರೀಮ್ ಅಂತಲೂ ಹೇಳ್ತಾರೆ. ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ಇದು ಒಳ್ಳೆಯದು. ಇವಾಗ ನೋಡ್ತಿದ್ರಲ್ಲ, ಇದನ್ನೆಲ್ಲ ಸ್ವಲ್ಪ ತಕ್ಕೊಳ್ಳೋಣ. ಈ ಕ್ರೀಮನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ಬಂಗಿದ್ದರೆ, ವಿಪರೀತವಾದಂಥ ಪಿಗ್ಮೆಂಟೇಷನ್ ಸ್ಪ್ರೆಡ್ ಆಗ್ತಾ ಇದ್ದರೆ, ಕಪ್ಪು ಕಲೆಗಳಾಗಿದ್ದರೆ, ಡಲ್ ಸ್ಕಿನ್ ಆಗಿದ್ದರೆ, ಒಂದು ವೇಳೆ ಸೂರ್ಯನ ಬಿಸಿಲಿಂದ ನಿಮ್ಮ ಮುಖ ಕಪ್ಪಾಗಿದ್ದರೆ, ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ. ಇವಾಗ ಇಲ್ಲಿ ನೋಡ್ತಿದ್ರಲ್ಲ, ಒಂದು ಗಾಜಿನ ಬಾಟಲಿಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಏರ್ ಟೈಟ್ ಬಾಟಲ್ ಇದ್ದರೆ ತುಂಬಾ ಒಳ್ಳೆಯದು. ತುಂಬ ದಿನಗಳವರೆಗೂ ನಾವು ಇದನ್ನು ಫ್ರೆಶ್ ಆಗಿ ಹಾಗೆ ಇಟ್ಕೊಳ್ಬೋದು. ಇದನ್ನು ನೀವು ಬರೀ 7 ದಿವಸ ಮುಖಕ್ಕೆ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಿಂದ ನಿಮಗೆ ರಿಸಲ್ಟ್ ಬರುತ್ತೆ ಅಂಥೇಳಿ. ನನಗಂತೂ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಇದನ್ನು ನೀವು ಮಾಯ್ಶ್ಚರೈಸಿಂಗ್ ಕ್ರೀಮ್ ಆಗಿ ಯೂಸ್ ಮಾಡ್ಬೋದು. ಮುಖ ತುಂಬಾ ರಫ್ ಆಗಿರುತ್ತೆ ಕೆಲವರು, ಅವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಮತ್ತು ಆಯ್ಲಿ ಸ್ಕಿನ್ನವ್ರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಹೌದು ಫ್ರೆಂಡ್ಸ್, ಆಯ್ಲಿ ಸ್ಕಿನ್ ಇರೋರು ಅಪ್ಲೈ ಮಾಡಲೇಬೇಕು. ಯಾಕಂದರೆ ಆಯ್ಲಿ ಸ್ಕಿನ್ ಇರೋರಿಗೆ ತುಂಬಾ ಪಿಂಪಲ್ಸ್ ಆಗ್ತಾ ಇರುತ್ತೆ, ಇನ್ನೂ ಹಲವಾರು ಸಮಸ್ಯೆ ಜಾಸ್ತಿನೇ ಇರುತ್ತೆ. ಅವ್ರ ಮುಖದಲ್ಲಿ ಯಾವುದೇ ರೀತಿಯಿಂದ ಅಂದರೆ ಡೀಪಾಗಿ ಯಾವುದೇ ರೀತಿಯ ಕೊಳೆ ಇದ್ರೂ ಕೂಡ ರಿಮೂವ್ ಆಗ್ತಾನೆ ಇರೋದಿಲ್ಲ. ಇದನ್ನು ಅಪ್ಲೈ ಮಾಡಿ ನೋಡಿ, ನಿಮ್ಮ ಮುಖದಲ್ಲಿ ಡೀಪಾಗಿ ಸೇರಿಕೊಂಡಂಥ ಡಸ್ಟ್ ಎಲ್ಲ ರಿಮೂವ್ ಆಗುತ್ತೆ. ಒಂದು ವೇಳೆ ಪಿಂಪಲ್ಸ್ ಆಗಿದ್ರೂ ಕೂಡ ಬುಡದಿಂದಲೇ ಅದು ನೀಟಾಗಿ ರಿಮೂವ್ ಆಗುತ್ತೆ. ಅಲ್ಲಿ ಕಲೆ ಕೂಡ ಹೀಲ್ ಆಗುತ್ತೆ, ಮುಖ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನಾನು ಇದನ್ನು ಅಪ್ಲೈ ಮಾಡ್ತಾ ಆಲ್ರೆಡಿ ತುಂಬ ದಿನಗಳಿಂದ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಮುಖದಲ್ಲೂ ಲೈಟಾಗಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ತುಂಬ ಚೆನ್ನಾಗಿ ನನಗೆ ಕೆಲಸ ಮಾಡಿದೆ. ನಾನು ಯಾವುದೇ ಹೋಮ್ ರೆಮಿಡಿ ಮಾಡಿದ್ರು ಒಂದು ಸಲ ನಾನು ಟ್ರೈ ಮಾಡಿ ನನಗೆ ಅದು ಸೂಟ್ ಆಗತ್ತಂತ ನೋಡಿಬಿಟ್ಟೆ ನಿಮ್ಗೆ ಹೇಳೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನನ್ನ ಮುಖ ತುಂಬಾ ಡಲ್ ಆಗಿತ್ತು, ಅದು ಕೂಡ ಕ್ಲಿಯರ್ ಆಗ್ತಾ ಬಂದಿದೆ. ನನ್ನ ಮುಖ ತುಂಬ ಶೈನಿಂಗಾಗಿ ಹೊಳಿತಾ ಇದೆ ಅಷ್ಟು ಚೆನ್ನಾಗಿ. ಅದರಲ್ಲೂ ಮುಖದಲ್ಲಿ ರಿಂಕಲ್ಸ್ ಆಗ್ತಾ ಇದ್ದರೆ ಆ ರಿಂಕಲ್ಸನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಯಾವುದೇ ರೀತಿಯ ಡೆಡ್ ಸೆಲ್ಸ್ ಮುಖದಲ್ಲಿ ಜಾಸ್ತಿ ಆಗಿದ್ರು ಕೂಡ ಅದನ್ನೆಲ್ಲ ಹೋಗಲಾಡಿಸಿ ನಮ್ಮ ಮುಖವನ್ನು ರಿಜ್ಯುನೇಟ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು. ಒಂದು ಮುಖಕ್ಕೆ ಹೊಸ ಜೀವ ಕಳೆಯನ್ನು ಕೊಡುತ್ತೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಕ್ರೀಮ್. ಈ ಕ್ರೀಮನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ನಾವು ಫಸ್ಟು ಉಗುರು ಬೆಚ್ಚಗೆ ನೀರಿನಲ್ಲಿ ನಾವು ಮುಖವನ್ನು ವಾಶ್ ಮಾಡ್ಕೊಳ್ಬೇಕು. ನೀರೆಲ್ಲ ಚೆನ್ನಾಗಿ ಒರೆಸ್ಕೊಂಡ್ಮೇಲೆ ಈ ಕ್ರೀಮನ್ನು ಅಪ್ಲೈ ಮಾಡಬೇಕು. ಡೈಲಿ 2 ಟೈಮ್ಸ್ ನಾವು ಅಪ್ಲೈ ಮಾಡೋದ್ರಿಂದ, ಅದರಲ್ಲೂ ನೈಟ್ ನೀವು ಅಪ್ಲೈ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಷ್ಟೇ ಹಳೆಯ ಬಂಗಿದ್ರೂ ಕೂಡ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ, ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ಕಿನ್ ಕ್ಲೀನಾಗಿ ಬೆಳ್ಳಗಾಗಿ ಹೊಳೆಯುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಕೇಳಿದ್ರೆ ಕಮೆಂಟ್ಸ್ ಮೂಲಕ ಕೇಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.